ಪ್ರಾಬ್ಲಮ್ ಸಾಲ್ವ್ ಆಗಿದ್ದಿಲ್ಲ. ಕಷ್ಟ ಅಂದರೆ ಇರಬೇಕು ಇಲ್ಲ ಸಾಯಬೇಕು, ಡೂ ಆರ್ ಡೈ ಎರಡೇ ಇತ್ತು ನನಗೆ ಆಪ್ಷನ್. ಇರಬೇಕು ಇಲ್ಲ ಸಾಯಬೇಕು. 30 ಲಕ್ಷ ಸಾಲ ಮಾಡಿದ್ದು. ಯಾರು ಸಾಲ ಕೊಟ್ಟೋಗು ಇವತ್ತು ಕೊಳ್ಳೋದ್ರೆ ನಾಳಿದ್ದ ಕಾಲು ಮುರಿತೀನಿ ಕೈ ಮುರಿತೀನಿ ಅನ್ನೋರು ಯಾರು ಇದ್ದಿಲ್ಲ. ಅಂಥವ್ರದಾಗ ಸಾಲ ಮಾಡಿದ್ದೆ. ನಾನು ಸಾಲ ಮಾಡಿದರೆ ನಾನು ಕೊಟ್ಟಾಗ ಇಸ್ಕೋಬೇಕು. ಅವ್ರು ಹಂಗೆ ಇದ್ದರು. ಇರು ನೋಡಿ ಎತ್ತಗೋತಾನೆ ಸ್ವಾಮಿ ಒಳ್ಳೆಯನಲ್ಲ, ಬಡ್ಡಿ ಕೊಡ್ತಾನೆ ಗಂಟು ಕೊಡ್ತೀನಿ ಅಂತ ಗೊತ್ತಾನೆ ಅಂತ ಅವ್ರು ಸುಮ್ಮನೆ ಇದ್ದರು. 5 ವರ್ಷ 6 ವರ್ಷ 7 ವರ್ಷ ಆಯಿತು 8 ವರ್ಷ ಆಯಿತು ಅವ್ರಿಗೆ ಬಡ್ಡಿ ಬೆಳ್ತಿದ್ದು. ನಾನು ಬಡ್ಡಿಗೆ ಸತ್ತೋಗ್ಬಿಡ್ತು. ನಾನು ಅಫರ್ಮೇಷನ್ ಏನು ಮಾಡ್ಕೊಂತ ಹೋದೆ. ಇದು ಧ್ಯಾನಕ್ಕೆ ಗೊತ್ತಾದ್ಮೇಲೆ, ಧ್ಯಾನ ಗೊತ್ತಾಗಿಂತ ಮುಂಚೆ ಮಾಡಿದ ಸಾಲ ಇದು. ಧ್ಯಾನಕ್ಕೆ ಬಂದಮೇಲೆ ಸಾಲ ಮಾಡಿದ್ದಲ್ಲ, ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಮಾಡಿದ ಸಾಲ. ಆ ಸಾಲದ ಬಾಧೆಯಿಂದ ಆವಾಗ ನಾನು ಈಕೆಯನ್ನು ಮದುವೆ ಆಗೋದಕ್ಕಿಂತ ಮುಂಚೆ 84ರಿಂದ ನನಗೊಂದು ಚಟ ಇತ್ತು. ಏನು ಎಲೆ ಅಡಿಕೆ ತಂಬಾಕು ತಿಂತಿದ್ದೆ, ಗುಟ್ಕ ತಿಂತಿದ್ದೆ. ಅದು ಒಂದೇ ಚಟ ನನಗೆ, ದುರ್ಚಟ ಅಂದರೆ ಅದು ಒಂದಿತ್ತು. ಅದು ಹಗಲು ರಾತ್ರಿ ಅದಕ್ಕೆ ಟೈಮ್ ಇಲ್ಲ. ಕ್ಯಾನ್ಸರ್ ಬಂದು ಯಾವಾಗ ಸತ್ತ ಬಿಡ್ಬೇಕು ನನಗೆ. ಯಾಕೆ ಕ್ಯಾನ್ಸರ್ ಬಂದಿಲ್ಲ, ಬರಬೇಕಾಗಿತ್ತು. ಅಲ್ಲ ಅಷ್ಟು ತಿಂತಿದ್ದೆ ನಾನು, ಅಷ್ಟು ತಂಬಾಕು ತಿಂತಿದ್ದೆ. ಎಲ್ಲರೂ ಬೈಯಾರೆ, ಡಾಕ್ಟ್ರು ಬೈಯಾರೆ, ಇವರು ಬೈಯಾರೆ, ಮನೆಗಳವ್ರು ಏನು ಇವ್ರ ತಾಯಿ ಭಾಳಷ್ಟು ಸಾರಿ ಜಗಳ ಮಾಡಿ ಬಿಡು ನಿನ್ನ ಬಿಡ್ತೀನಿ ಇದನ್ನು ಬಿಡೋಕ್ಕಲ್ಲ ಅಂತಿದ್ದೆ. ಅಷ್ಟು ಮೊಂಡಾಟ ಇದ್ದೆ ನಾನು. ಅಪ್ಪೇನೈತಿ ಮಾಡಿರೋದು ಸತ್ಯನ ಇವೇ. ನಾವು ಧ್ಯಾನಿಗಳಂದ್ರೆ ಸತ್ಯನೇ ಹೇಳೋದು. ಆ ರೀತಿ ವಾದ ಮಾಡ್ತಿದ್ದೆ, ಗುದ್ದಾಡ್ತಿದ್ದೆ. ಸಾಲ ಮಾಡಿದ್ದೆ. ಆ ಸಾಲದಿಂದ ನಾನು ಸತ್ತರೆ ನನ್ನ ಮಗಳಿಗೆ ಇರೋದು ಒಬ್ಬ ಮಗಳು ಕಾಕೊಂಡ್ಬಿಟ್ಟಿವಿ. ಹೆಂಡತಿಗೆ ಮಗಳಿಗೆ ಕಷ್ಟ ಕೊಟ್ಟು ಹೋಗ್ಬಾರ್ದು. ನೋಡಪ್ಪ ಭಗವಂತ, ನಾನು ನಮ್ಮಪ್ಪಗೆ ಮಾತು ಕೊಟ್ಟಿದ್ದೆ. ನಮ್ಮಪ್ಪ ಏನು ಹೇಳಿದ್ದ, ನಾವು ಆತ ಸಾಯ್ಬೇಕಾದ್ರೆ ಆತ ನೋಡ್ರಿ, ನಮ್ಮಪ್ಪ ತಲೆ ದಿಂಬಿಗೆ 30,000 ಇಟ್ಕೊಂಡು ಸತ್ತೋಗಿತ್ತು. ನಾನು ಸತ್ತರೆ ನನ್ನ ಮಂಡಿಗೆ ರೊಕ್ಕ ಇವರೇ ಖರ್ಚು ಮಾಡೋದು, ನಿಮ್ದು ಯಾರು ಬೇಡ ಅಂತ ಮಂಚ ಆತ. ನಾವು ಅಂಗಡಿಗೆ ನಮ್ಮ ಅಂಗಡಿಗೆ ಬಂದು 10 ರೂಪಾಯಿ ಕೊಟ್ಟು ಬೀಡಿ ಗಣೇಶ ಬೀಡಿ ಕಟ್ಟು ತಾಂತಿದ್ದೆ, ರೊಕ್ಕ ಕೊಟ್ಟು ತಾಂತಿದ್ದೆ. ಈಕೆ ಅಲ್ಮಮ್ಮ ನೀನೇ ರೊಕ್ಕ ಕೊಟ್ಟು ತಾಂತಿಲ್ಲ, ಏನಾಯ್ತು ಬ್ಯಾಂಗ ತಗೊಂಡ್ರೆ ನೀನು ನಿಮ್ಮಪ್ಪನ ಮೇಲೆ ಇನ್ನು ಬೀಡಿ ಮಾಡಿಕೊಂಬಂದಿಯಾ, ರೊಕ್ಕ ಕೊಡ್ತಂದು ಇಲ್ಲಿ ಬಜಾರ್ದಾಗ ರೊಕ್ಕ ಕೊಟ್ಟು ನೀನು ಇಲ್ಲ ನನ್ನ ಕಡೆ ಅಂತಿದ್ದ. ಅಂದರೆ ಅಷ್ಟು ಕರೆಕ್ಟ್ ಇದ್ದ. ಅಂಥವ್ರ ಹೊಟ್ಟೆಗೆ ನಾವು ಹುಟ್ಟಿವಿ. ಅದು ಏನು ಹೇಳಿದ್ದ, ನೋಡಪ್ಪ ನಾನು ಜೀವಂತ ಇರತಕ್ಕನ ನಮ್ಮ ಮನೆಗೆ ಸಾಲಗಾರರು ಯಾರು ಬರಬಾರ್ದು. ಸ್ವಾಮಿ ನಿನ್ನ ಮಗ ಸಾಲ ಮಾಡ್ಯಾನ ಕೊಟ್ಟಿಲ್ಲ ಅಂತ ನನ್ನ ಕೇಳಬಾರ್ದು. ಆ ರೀತಿ ನೀವು ಬದುಕ್ರಿ, ನಾನು ಸತ್ತಾದ್ಮೇಲೆ ನಿಮ್ಮ ಇಷ್ಟ ಹಂಗಾರ ಮಾಡಿ ಅಂತ ಹೇಳಿದ್ದ. ಅದಕ್ಕೆ ನಾವು ಮಾತು ಕೊಟ್ಟಿದ್ದು, ಇಲ್ಲಪ್ಪ ನಾವು ಸಾಲಗಾರರಾಗೋದಿಲ್ಲ, ನೀನು ಸಾಯತಕ್ಕನ ಸಾಲಗಾರ ಯಾರು ಬರೋಕ್ಕಿಲ್ಲ, ನಾವು ಸತ್ರೂ ಸಾಲಗಾರ ಬರ್ದಂಗೆ ಸಾಯ್ತೀನಿ ಅಂತ ಹೇಳಿದ್ದೆ. ಮತ್ತು ಇನ್ನೇನು ನನಗೆ ಶುಗರ್ ಬರೋಕ್ಕೆ ಶುರು ಆಗ್ಬಿಟ್ಟು 385 ಶುಗರ್ ಬಂತು ನನಗೆ. ನನ್ನ ಮಗಳು ತೀರ್ಕೊಂಡ್ಮೇಲೆ 385 410ವರೆಗೆ ಶುಗರ್ ಬಂತು. ಆ ದುಃಖ ಪಟ್ಟಂಗೆಲ್ಲ ಶುಗರ್ ಜಾಸ್ತಿ ಆಗ್ತದೆ, ಟೆನ್ಷನ್ ಆದಂಗಲ್ಲ. ಅದು ಏನು ಮಾಡೋಕ್ಕೆ, ಈ ಧ್ಯಾನ ಮಾಡಿದ್ರೆ ಕಮ್ಮಿ ಆಗ್ತೈತೆ ಅನ್ನೋದು ಇದು ನನಗೆ ಪುಕ್ಸಿಟ್ಟಲ್ಲ. ಗುಳಿಗೆ ಖರ್ಚಿಲ್ಲದ್ರು ಧ್ಯಾನ ಸಿಗ್ತಲ್ಲ. ಇದನ್ನು ಶುರು ಮಾಡಿ ಅದೊಂದು ಆಸೆ ಇತ್ತು ನನಗೆ. ಶುಗರ್ ಹೋದ್ರೆ ಸಾಕಪ್ಪ ಧ್ಯಾನ ಮಾಡಿ. ನಾನು ಹೆಂಡತಿ ಬೇಸಾಯಗಳು, ನಾನು ಬೇಸಾಯಕ್ಕೆ ನನ್ನ ನಂಬಿಕೆ ಬಂದುಬಿಡ್ತು. ಅದಕ್ಕೆ ಧ್ಯಾನಕ್ಕೆ ಮಾಡ್ಕೊಂತ ಬಂದೆ. ಹಂಗೆ ಮಾಡ್ತಾ ಇರ್ಬೇಕಾದ್ರೆ ಏನೇನೋ ಮಾಡಿದ್ವಿ. ನಂದು 30 ಲಕ್ಷ ಸಾಲ ಬಗೆಹರಿಬೇಕು. ಹೆಂಗೆ ಮಾಡ್ಬೇಕಂತ ಭಾರಿ ಯೋಚನೆ ಮಾಡ್ತಿದ್ದೆ. ಅದಕ್ಕೊಂದು ದಾರಿ ತೋರ್ಸಪ್ಪ ನೀನೇ ಭಗವಂತ. ಏನು ನಾನು ತಂದು ಕೊಡೋದಿಲ್ಲ ಆಗ್ತೈತೆ ಭಗವಂತ. ಅದಕ್ಕೆ ಏನಾದರೂ ಒಂದು ಮಾರ್ಗದ ದಾರಿ ತೋರಿಸ್ತಾರೆ, ಐಡಿಯಾ ಕೊಡೋ. ನಮಗೆ ಮೈಂಡು ಬ್ಲಾಕ್ ಆಗಿಬಿಡೋದು, ಅಪ್ಸೆಟ್ ಆಗಿಬಿಡೋದು. ಇವಾಗ ಎರಡೇ ಆಪ್ಷನ್. ನಾನು ವಿಷ ಕೂಡ ಸಾಯೋಕ್ಕೆ ಇಷ್ಟಿಲ್ಲ, ಎಲ್ಲೆನ್ನ ಬಿದ್ದು ಸಾಯೋಕ್ಕೆ ಇಷ್ಟಿಲ್ಲ. ಯಾಕೆಂದರೆ ಈ ಬಾಡಿ ನಂದು ಅಲ್ಲಲ್ಲ, ದೇಹನೇ ನಂದಲ್ಲ ಅಂದಮೇಲೆ ಸಾಯಕ್ಕೆ ನಾನು ಯಾರು? ಸತ್ರ ಬಾಡಿ ಒಂದೇ ಸಾಯ್ತೈತಿ, ನೀನು ಆತ್ಮ ಸಾಯಿಲ್ಲಲ್ಲ. ಆತ್ಮ ಸಂತೃಪ್ತಿಯಾಗಿ ಅಂತಂದರೆ ನೀನು ಮುಕ್ತನಾಗಬೇಕಂತಲೇ ಧ್ಯಾನ ಮಾಡ್ತಾಯಿದ್ದೀನಿ. ನೋಡಪ್ಪ ನಿನಗೆ ಬಿಟ್ಟಿರೋದು ಎಲ್ಲ ಒಳ್ಳೆಯದು, ಕರ್ಮ ಪಾಪ ಪುಣ್ಯ ಏನೂ ಗೊತ್ತಿಲ್ಲ ನನಗೆ. ಸರೆಂಡ್ರ್ ಆಗಿಬಿಟ್ಟೆ, ನೇಚರಿಗೆ ಸರೆಂಡ್ರ್ ಆಗಿ ಒಂದು 15 ದಿನ 20 ದಿನ 25 ದಿನ ಆಯಿತು. ಇಬ್ಬರು ನನ್ನಷ್ಟು ನಾನು ಸರೆಂಡ್ರ್ ಆಗೀನಿ, ಈಕೆ ಸರೆಂಡ್ರ್ ಆಗಿ. ನನ್ನ ಗಂಡ ಆತಂದು ಏನೈತಿ ಈಡೇರಲಿ, ಆತ ಏನು ಅನ್ಕೊಳ್ಳೋಣ ಅದಾಗಲಿ ಅಂತ ಈಕೆ ಕೋರ್ಕೊಂತಿದ್ದಾರೆ. ನಾನು ಅವತ್ತು ಸದಾನಂದ ಪಿರಮಿಡ್ನಲ್ಲಿ ಇದಕ್ಕೆ ಇವತ್ತೆಲ್ಲ ಪಿರಮಿಡ್ಗಳು ನಾವು ಒಂದೇ ಪಿರಮಿಡ್ಗೆ ಹೋಗಂಗಿಲ್ಲ. ನನ್ನ ಅಭ್ಯಾಸ ಏನಂದರೆ ಯಾರು ಹೊಸೂರು ಮಾಡ್ಯಾರ ಅಲ್ಲಿ ಓದ್ತೀವಿ, ನೋಡ್ಕೊಂಬರ್ತೀವಿ. ಅಲ್ಲಿ ಒಂದಿನ ಓದ್ತೀವಿ. ಹಿಂಗೆ ಹೋಗ್ತಾ ಇದ್ವಿ. ಸದಾನಂದ ಪಿರಮಿಡ್ಗೆ ಅವತ್ತು ಹೋಗೋಣ ಬಳ್ಳಾರಿಗೆ ಬಂದುಬಿಟ್ಟಿದ್ವಿ. ಅಷ್ಟೊತ್ತಿಗೆ ಸಂಗನಕಾಲ ಬಿಟ್ಟಿಗೆ 1 ವರ್ಷ ಆಯಿತು. ಬಳ್ಳಾರಿಗೆ ಬಸವಭವನದಾಗ ಇದ್ವಿ. ಸದಾನಂದ ಪಿರಮಿಡ್ಗೆ ಹೋಗೋಣ ಇವತ್ತು ಭಾಳ ದಿನ ಆಯಿತು, ಹೋಗೋಣ ಮೀನಾಕ್ಷಿ ಅಂದ್ರೆ ಹೋಗೋಣ ರೆಡಿ. ಅವತ್ತು ಆಯ್ತವಾರ ದಿನ ಬಂದ್ವಿ. ಬಂದು ಅಲ್ಲಿ ಧ್ಯಾನ ಮಾಡೋಕ್ಕೆ ಕೂತ್ಕೊಂಡ್ವಿ. ಅವತ್ತು ಯಾರು ಒಬ್ಬ ಕ್ಲಾಸ್ ಹೇಳೋಕ್ಕೆ ಬಂದಿದ್ದು, ಭಾಳ ಜನ ಇದ್ದರು.
ಹಿಂಗೆ ಕೂತ್ಕೊಂಡಿದ್ದೆ. ನಾನು ಗೇಟಿನ ಬಾಗಿಲು ಬಗ್ಲಿಗೆ ಕುಂತಿದ್ದೆ. ಅಲ್ಲಿಗೆ ಹೋದ್ರೆ ನನಗೆ ಏನಾಗ್ತದೇನೋ ಶೂನ್ಯ ಸ್ಥಿತಿಗೆ ಹೋಗ್ಬಿಡ್ತು ನಮ್ಮ. ಒಂದು 10 ನಿಮಿಷಕ್ಕೆ ಇರೋದಿಲ್ಲ. ಹೋಗ್ಬಿಟ್ಟಿನಿ. ಸದಾನಂದ ಗುರುಗಳೇ ಬಂದರು, ಲುಂಗಿ ಸೇಮ್ ಬಂದು ಹಿಂಗೆ ಕೈ ಕಟ್ಕೊಂಡಿದ್ರಲ್ಲ, ಹಿಂಗೆ ಬಿಡಿಸಿದ್ರು. ಹಿಂಗೆ ಕೈ ಬಿಡಿಸಿ ಶೇಕ್ ಹ್ಯಾಂಡ್ ಕೊಟ್ಟೆ. ಕೊಟ್ಮೇಲೆ ಮತ್ತೆ ಹಿಡ್ಕೊಂಡು ಬಾಳೆದೆಲೆ ಹಾಕಿದ್ರು. ಬಾಳೆದೆಲೆ ಹಾಕಿ ಅದ್ರ ಮೇಲೆ ಒಂದು ಇಷ್ಟೇ ಸೈಜ್ ಹೋಳಿಗೆ ದಪ್ಪನು ಹೋಳಿಗೆ ಹಾಕಿ ಅದನ್ನು ಮೆತ್ತಿ ತೆಗ್ಗು ಮಾಡಿ ಅದ್ರ ತುಂಬ ತುಪ್ಪ ಹಾಕಿ ಊಟ ಮಾಡು ಅಂತ ಹೇಳಿದ್ರು. ನೀನು ಯಾವ ಮನುಷ್ಯನಪ್ಪ, ನಾನು ಧ್ಯಾನ ಮಾಡೋಕ್ಕೆ ಕುಂತೀನಿ, ಧ್ಯಾನ ಮಾಡೋನಿಗೆ ಧ್ಯಾನ ಬಿಡಿಸಿ ಉಣು ಅಂತಿಲ್ಲ, ನಾನು ಆಮೇಲೆ ಉಣ್ತೀನಿ ಅಂತ ಅಂದೆ. ಸರಿ ನಿನ್ನಿಷ್ಟ ಹಂಗಾರೆ, ಆಮೇಲೆ ಉಣು ಒಟ್ಟು ಉಣ್ಬೇಕು ನೀನು ಅಂದ. ಊಟ ಮಾಡ್ತೀನಿ ಅಂತ ಅಂದೆ. ಅದು ಹಿಂಗೆ ಬಡ್ದು ಹೋಗ್ಬಿಟ್ಟೆ. ನನಗೆ ಅವತ್ತು ಅಲ್ಲಿ ಅನುಭವ ಆಯಿತು. ಎಲ್ಲಿ ಸಾಯಂಕಾಲ ಆದಿತ್ಯವಾರ 3 ಗಂಟೆನೋ 2:30-3 ಗಂಟೆ ಅಲ್ಲಿ ಊಟ ಮಾಡಿದ್ವಿ. ಬಂದುಬಿಟ್ಟು ಮನೆಗೆ. ಅವತ್ತಲ್ಲಿ ಕೆಳಗೆ ಹೋಳಿಗೆನ ಊಟ, ಅಲ್ಲಿ ಕೆಳಗೆ ಹೋಳಿಗೆ ಊಟ ಮಾಡಿಸಿದ್ವಿ. ಉಂಡು ಓಹೋ ಧ್ಯಾನದಲ್ಲಿ ಹೋಳಿಗೆ ಉಣ್ಸೋಣ, ಅದಕ್ಕೆ ಉಂಡಿಗೇನೋ ಬಿಡೋಕೆ ನಡೀತು. ಮನೆಗೆ ಬಂದಮೇಲೆ ಈಗ ಮೊನ್ನೆ ಹೇಳಿದ್ದಲ್ಲ, ನಮ್ಮೂರಿಂದ 9 ಕುರುಬರ ಹತ್ರ ಫೋನ್ ಮಾಡಿದೆ. ಸ್ವಾಮಿರೇ ನಿಮ್ಮ ಹೊಲ ನಾನು ತಗೊತೀನಿ, ನೀನು ಊರಾಗಿರ್ತೀಯ, ನಾನು ಬಂದು ಎಲ್ಲೆದಿ ಬೆಳ್ಯಾರಿ, ನಿನ್ನ ಎಲ್ಲಿ ಹುಡುಕ್ಬೇಕು ಅಂದರೆ SP ಸರ್ಕಲ್ಗೆ ಇಳಿಯಪ್ಪ ಸಿಗ್ತೀನಿ. ಹೌದು ನೀನು ತಗೊಂತೀಯ ಅಂದೆ. ಭಾಳ ಜನ ಕೇಳಿ 5 ವರ್ಷ ಆಯ್ತು ಬರೀ ಕೇಳೋದು, ನೋಡೋದು, ಬರೋದು, ಹೋಗೋದು. ನಿಮ್ಮ ಅಣ್ಣರು ಸೈನ್ ಮಾಡಕ್ಕಲ್ಲ ಅಂತಾರೆ, ನಿಮ್ಮ ಅಣ್ಣರು ದಾರಿ ಬಿಡಕ್ಕಲ್ಲ ಅಂತಾರೆ, ನಾವು ಅಲ್ಲಪ್ಪ ಬೇಡಪ್ಪ ಅಂತ ಅಂತಿದ್ರಿ ಎಲ್ಲ. ನೋಡು ಆಲೋಚನೆ ಮಾಡು ಅಂತಂದೆ. ಇಲ್ಲ ಸ್ವಾಮಿ ನಾನು ತಗೊಂತೀನಿ ಅಂತ. ನಿನ್ಗೆ ಯಾಕೆ ನಾನು ಬರ್ತೀನಿ, ಬಂದು ಮಾತಾಡ್ತೀನಿ ಬಾ ಅಂದ. ಮುಂಜಾನೆ ಬಂದು ಅವನು ಒಂದು ಲುಂಗಿ ಹಂಗೆ ಕುರಿ ಕಾಯಕ್ಕೆ ಹೋಯ್ತಂತೆ. ಕುರಿ ಹಂಗಿದ್ದೆ ಬಂದ್ಬಿಟ್ಟಾನೆ. ಬರೋ 2 ಲಕ್ಷ ಇಟ್ಕೊಂಬಂದಾನೆ ಗೊತ್ತಿಲ್ಲ. ಅದು ನೋಡಿಬಿಟ್ರೆ ಹೊಲ ತಗೊಂಬರೋ ಅವನ ಅಂತ ಅನಿಸುತ್ತೆ. ಬಂದ ಕುತ್ಕೊಂಡು ಒಲಿ ಸ್ವಾಮಿ ನೀವು ಸ್ವಾಮಿಯವರು ಕೆಳಗೆ ಕುತ್ಕೊಂಡ ಟೀ ಕುಡಿಯೋದು ಒಳ್ಳೆ ಅಂತ ಏನು ಬಂದು ಮುಗಿಸ್ ಸ್ವಾಮಿ. ರೇಟ್ ಏನು ಹೇಳಿ ಸ್ವಾಮಿ? 25 ಲಕ್ಷ ಹೇಳಿನಪ್ಪ, ಎಷ್ಟಕ್ಕೆ ಕೊಡ್ತೀವಿ? ಒಂದು 2 ಲಕ್ಷ ಕಮ್ಮಿ ಕೊಡಪ್ಪ ನೀನು ತಾಂಬ. ಸ್ವಾಮಿ ನನಗೆ ಈ ರೇಟ್ ಆದರೆ ಇರಲಿ, ನಾನು ತಾಂಬ್ತೀನಿ ಅಂದ ಜೇಬಲ್ಲಿ 2 ಲಕ್ಷ ತಂದು ಹಿಂಗೆ ಇಟ್ಬಿಟ್ಟ. ಅಡ್ವಾನ್ಸ್ ತಗೊಂಬಿಡು ಸ್ವಾಮಿ. ನನಗೆ ಸಮಸ್ಯೆ ಬಗೆಹರೋದು ಮುಖ್ಯನಾ, 1 ಲಕ್ಷ 2 ಲಕ್ಷ ಹೆಚ್ಚಿಗೆ ಬರೋದು ಮುಖ್ಯನಾ? ಈಗಿನ ಕೇಳಿ ಹೆಂಗೆ ಮಾಡೋದು ನೀನು? ಆ್ಯಕ್ಚುಲಿ ನನಗೆ ಸಾಕು ಸಂತೃಪ್ತಿ ಇಲ್ಲಿಗೆ ಮಸ್ತಾಯಿತು. ದುರಾಸೆ ಬೇಡ. ಈಗ ನಾವು ಸಾಲದಿಂದ ಹೊರಗೆ ಬಂದುಬಿಡ್ತೀವಿ. ನೇಚರು ಒಂದು ದಾರಿ ಕೊಟ್ಟಾನ. ಸದಾನಂದ ಯೋಗಿನೇ ನಿನ್ನೆ ಹೋಳಿಗೆ ಊಟ ಮಾಡಿಸ್ಯಾನ, ಇದು ಆತಂದೆ ಪ್ರಸಾದ ಅಂತೇಳಿ ಅದನ್ನ ಹೆಸರು ಹೇಳಿ ತಗೊಂಬಿಡೋಣ ಅಂದರೆ ಆಯಿತು, ಹಂಗೆ ಮಾಡ ತಗೊಂಡು ನಾಳೆ ಬಂದು ಬರ್ಸ್ತೀನಿ ಸ್ವಾಮಿ ಅಗ್ರಿಮೆಂಟು. ನಿಂದು ಎಷ್ಟು ಸಮಸ್ಯೆ ಐತಿ ಹೇಳು ಅಂದ. ಎಲ್ಕಂದು ಅಲ್ಲ ಹೊಲ ಮಾರ್ತಿರೋದು ಯಾರಾದರೂ ಹೊಲ ಮನೆ ಮಾರೋದು ಸಾಲ ಸೂಲ ಮಾಡ್ಕೊಂಡಿರ್ತಾರೆ ಅಂತ ಕೇಳ್ತಾಯಿದ್ದೀನಿ ಸ್ವಾಮಿ ಅಂದ. ಏನೋ ಒಂದು 15 ಲಕ್ಷ, ಒಂದು 15-20 ಲಕ್ಷ ಸಾಲ ಐತಪ್ಪ, ಅದು ಗುಂಟೆ ಬಿಟ್ಟರೆ ಸಾಕು ಅಂತ ಅಂದೆ. ಆಯ್ತಾಳ ಸ್ವಾಮಿ ಅಂತ ಹೋದ. ಗುರುವಾರದ ದಿನ ಸೋಮವಾರ ಬಂದಾನ. ಗುರುವಾರ ದಿನ ಅಗ್ರಿಮೆಂಟ್ ಬರೇನಂದ. ನಾನು ಸೋಮವಾರ ಅಲ್ಲ ಕೊಟ್ಟಿರೋದು. ಸದಾನಂದ ಗುರುಗಳು ಆಶ್ರಮ ನಾನು ನೋಡಿಲ್ಲ. ಸದಾನಂದ ಅವತ್ತಿನವರೆಗೆ ಇನ್ನೂ ಗುಟ್ಗೆ ಹಾಕ್ಯಂತ ಇದ್ದೀನಿ. 84ರಿಂದ ಹಾಕ್ಯಂತ ಇದ್ದೀನಿ. ನನಗೆ ಅಸಹ್ಯ ಅನಿಸ್ತಿತ್ತು. ಎಲ್ಲಿಗೇನು ಹೋದರೆ ಬಂದರೆ ಯಾರ ಜೊತೆಗೇನು ಮಾತಾಡಿದರೆ ಹೆಂಗೆ ಬಿಡಪ್ಪ ಏನು ಅದು ನೋವು ಬಗೆಹರಿಸ್ಬಿಟ್ನಲ್ಲ, ಅದು ಪರಮಾತ್ಮ ಬಗೆಹರಿಸ್ಬಿಟ್ನಲ್ಲ. ನನಗೆ ಆತ ಅದೇನ ಆತಂದು ಆಶ್ರಮ ಹೆಂಗೈತೆ ನಾನು ನೋಡಿ ಬರಬೇಕು, ನಾನು ಹೋಗ್ತೀನಿ ಅಂತ ಇವ್ರಿಗೆ ಎಲ್ಲರಿಗೂ ಫೋನ್ ಮಾಡಿದೆ. ಅದು ನಂದವರಂಗೆ ಹೋಗೋದು ಹೆಂಗೆ ಆವಾಗ ನನಗೆ ನಿದ್ದೆ ಮಾಡಲಿಲ್ಲ ರಾತ್ರಿ. ನಾನು ಬೆಳಗ್ಗೆ 5 ಗಂಟೆಗೆ ನಂದವರಂಗೆ ಹೋಗ್ತೀನಿ. ನಾನು ಸದಾನಂದ ಆಶ್ರಮಕ್ಕೆ ಹೋಗಿ ನೋಡ್ಕೊಂಬರ್ತೀನಿ ಮೀನಾಕ್ಷಿ ಅಂತಂದು. ಅಂದರೆ ಹೋಗಿ ಬಾ ಅಂದೆ. ಸರಿ 5 ಗಂಟೆಗೆ ಎಚ್ಚರ ಆಯಿತು. 4:15ಗೆ ಎಚ್ಚರ ಆಯಿತು. ಸ್ನಾನ ಮಾಡಿ 5 ಗಂಟೆಗೆ ಬಸ್ ಸ್ಟ್ಯಾಂಡಿಗೆ ಇದ್ದೀನಿ. ಅಲ್ಲಿ ಆದವನಿಗೆ ಬಸ್ ಸಿಕ್ತು, ಹೋಗ್ಬಿಟ್ಟೆ. ಆದವನಿಂದ ಕರ್ನೂಲಿಗೆ ಬಸ್ ಸಿಕ್ತು, ಕರ್ನೂಲಿಗೆ ಹೋಗ್ಬಿಟ್ಟೆ. ಕರ್ನೂಲಿಂದ ಹಂಗೆ ನಂದವರಂಗೆ ಹೋದೆ. ನಂದವರಂಗೆ ಹೋಗಿ 1:30 ಆಯ್ತು. ಆಶ್ರಮಕ್ಕೆ ಹೋದೆ. ಯಾರು ಇಲ್ಲ ಅಲ್ಲಿ ಆಶ್ರಮದಲ್ಲಿ. ಅದು ರೋಡ್ ಬಗ್ಲಿಗೆ ಯಾರೂ ಇಲ್ಲ. ಬೋರ್ ಆಯಿತು. ಹೋಗಿ ಅಲ್ಲಿ ಕೈ ಕಾಲು ಮುಖ ತೊಳ್ಕೊಂಡು ಚೀಲ ಇಟ್ಟು ಆಶ್ರಮ ಒಳಗೆ ಹೋದೆ. ಅದು ನಿಮಗೆ ಫೋಟೋ ಕೊಟ್ಟಿದ್ದಲ್ಲ, ಹನುಮಂತಲ್ಲ ಕೊಟ್ಟಿರೋದು. ಆ ತಿಳಿದ್ದೆಲ್ಲ ನೆನಪಾಯ್ತು.
ಏನಪ್ಪ ಇಲ್ಲೇನಿಲ್ಲ ಹೆಂಗ ಒಬ್ಬನೇ ಯಾರಿಲ್ಲ, ಯಾರಿಲ್ಲ, ಏನು ಮಾಡಬೇಕು? ಇದೇ ಪ್ಯಾಂಟ್ ಹಾಕ್ಕೊಂಡು ಬೇಗ ಒಂದು 10-15 ಪ್ಯಾಕೆಟ್ ವಿಮಲ್ ಇದಾವೆ ಇನ್ನು ಅವು ಕುತ್ಕೋಬೇಕಲ್ಲ, ಧ್ಯಾನಕ್ಕೆ ಕುತ್ಕೊಂಬಿಡ ನೋಡೋಣ ಎಷ್ಟೊತ್ತನ ಆಗಲಿ. ಅದು ಹೆಸರಾದ ಯಾರನ್ನು ಬರ್ತಾರೆ ಒಬ್ಬರು ಅಂತ ಅಂದ್ಕೊಂಡು ಪ್ಯಾಂಟ್ ಬಿಚ್ಚಿ ಲುಂಗಿ ಉಟ್ಕೊಂಡೆ, ಲುಂಗಿ ಒಯ್ದಿದ್ದೆ. ನಾನು ಅಲ್ಲಿ ಇರ್ಬೇಕಂತ ಹೋಗಿದ್ದೆ ಒಂದಿನ ರಾತ್ರಿ. ಅವು ಪ್ಯಾಂಟಲ್ಲಿದ್ದು ಹೊರಗೆ ಬಿದ್ದವು. ನಾನು ವಿಮಲ್ ಪ್ಯಾಂಟ್ ಬಿಚ್ಚಬೇಕಾದ್ರೆ ಆವಾಗಲೇ ಮನಸ್ಸು ಮಾಡಿ ಹಿಂಗೆ ಅದೊಂದು ಸಮಾಧಿನ ಮುಟ್ಟಿ ಇವತ್ತಿದ್ದ ನಾನು ಇದನ್ನು ಹಾಕ್ಕೊಂಬೋದಿಲ್ಲ, ಇದು ತುಂಬೋದಿಲ್ಲ. ಯಾರು ಹೇಳಿದ್ರೆ ಬಿಟ್ಟಿನ ಯಾರು ಹೇಳಿದ್ರಲ್ಲ, ನನಗೆ ಅಸಹ್ಯ ಆಗಿಬಿಟ್ಟೈತೆ. ಇದು ಬೇಡ ನನಗೆ, ಇದು ದುರ್ಚಟ. ನನ್ನ ದುರ್ಚಟದಿಂದ ದೂರ ಇಡು. ನನಗೆ ಇದ್ರದ್ದು ವಿಮಲ್ದು ನೆನಪಾಗಬಾರ್ದು. ಆ ರೀತಿ ಮಾಡಪ್ಪ ಮಹಾರಾಜ ಸದಾನಂದ ಮಹಾರಾಜ ಅಂತೇಳಿ ಅವನು ಹೊರಗೆ ಕಾಂಪೌಂಡಿದ್ದ, ಅಲ್ಲಿಂದ ಹೊರಗೆ ಬಿಸಾಕ್ಬಿಟ್ಟೆ. ಹೊರಗೆ ಬಿಸಾಕಿ ಕುತ್ಕೊಂಡ್ಬಿಟ್ಟಿದ್ದೆ. ನಾನು 3 ಗಂಟೆಗೆ ಎಚ್ಚರ ಆಯಿತು. 3 ಗಂಟೆಗೆ ಎಚ್ಚರ ಆಯ್ತಲ್ಲ, ಹಸಿವಾಗ್ಬಿಡ್ತು. ಇಲ್ಲಿ ಆದ್ವನೇ 2 ಇಡ್ಲಿ ತಿಂದು ಹೋಗಿನಿ ಅಷ್ಟೇ, ಹಸಿವಾಗ್ಬಿಡ್ತು. 3 ಗಂಟೆ ಆಯಿತು, ಹಸು ಹೆಂಗಪ್ಪ. ಆಮೇಲೆ ಅಲ್ಲಿ ಯಾವ ಬಸ್ಗಳು ನಿಂದಿರ್ಸೋದು, ಹೆಂಗೆ ಮಾಡ್ಬೇಕು ಅಂದ್ರೆ ಒಬ್ಬತ್ತ ನಡ್ಕೊಂಬರ್ತಿದ್ದ. ಇಂಡಿಯಾ ಅಂದ, ಏನು ಅಂತ ಮಾತಾಡಕ್ಕೆ ಹೋದಂಗೆ ಊರು ಯಾಕಡೆಗೆ ಹೋಗೋ 5 ಕಿಲೋಮೀಟ್ರ್ ಹೋಗ್ಬೇಕಂತೆ. ಹಿಂಗೆ ಹೋದ್ರೆ ಊರಿಗೆ ಹೋಗ್ಬೇಕಂದ್ರೆ ಅಲ್ಲಿ ಯಾವ ಹೋಟೆಲ್ ಇಲ್ಲ ಅಂತಾರೆ. ಇಲ್ಲಿ ಹಿಂದೆ ಆಶ್ರಮ ಐತೆ, ಅಲ್ಲಿ ಊಟ ಮಾಡು ಅಂತ ಹೇಳ್ದಾತ. ಈ ಸದಾನಂದ ಆಶ್ರಮದ ಹಿಂದೆ ಇವ್ರದ್ದೇ 6 ಎಕರೆ ಹೊಲ ತಗೊಂಡು ಒಂದು ನೋಡಕ್ಕೆ ಒಂದು ಹೊಲ ಅಡ್ಡ ಐತೆ. ಅದ್ರ ಹಿಂದೆ ಇವ್ರದ್ದೇ ಆಶ್ರಮ ಐತೆ. ಅಲ್ಲಿ ಒಂದು 35-40 ಜನ ಊಟಕ್ಕೆ ಕುಂತಾರ. ಅಲ್ಲಿಗೆ ಹೋಗಂದ. ದೇವ್ರು ಹೇಳ್ದಂಗೆ ಬಂದುಬಿಡು, ನನಗೇನು ಒಟ್ಟು ಅನ್ನ ಸಿಗ್ಬೇಕು ಈಗ ಅಂತೇಳಿ ಹಂಗೆ ಹೋದೆ. ಹೋದರೆ ಅಲ್ಲಿ ಊಟಕ್ಕೆ ನಡೀತಿತ್ತು. ಹೋಗಿ ಅಲ್ಲಿ ಉಂಡುಬಿಟ್ಟೆ. ಅಲ್ಲಿ ಬೇಸು ಸ್ವೀಟು ಅನ್ನ. ಇಲ್ಲಿ ಹಂಗೆ ಅನ್ನ ಪಪ್ಪು ಮಜ್ಜಿಗೆ ಎಲ್ಲ ಅಲ್ಲೇ. ಇದು ಯಾರ್ದು ಆಶ್ರಮ ಅಂದರೆ ಇವ್ರದ್ದೇ. ಹಂಗೆಲ್ಲ ಓಡಾಡಿದ್ಮೇಲೆ ಅಲ್ಲೆಲ್ಲ ಪತ್ರಿ ಸಾರ್ದು ಕೋಟೆ ಗುಡಿ ಎಲ್ಲ ಇದಾವೆ. ನೋಡ್ಬೇಕು. ಇದು ಇದು ಲಾಸ್ಟ್ನ ಅನುಭವ. ಅವತ್ತಿದ್ದು ಬೇಯಿಸಿದ್ದೀನಿ. ಯಾವ ಮುರುಗೇಂದ್ರ ಸ್ವಾಮಿ ಅಮ್ಮ ಆಯ್ತೇನ್ರಿ? ಆಯ್ತಾ?